ಆತ್ಮೀಯ ವೀಕ್ಷಕರಿಗೆಲ್ಲ NPC ಪ್ರಾಪರ್ಟೀಸ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಒಂದು 2.5 ಎಕರೆ ಹಾಗೂ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಮನೆ ಇರ್ತಕ್ಕಂಥ ಒಂದು ಸ್ಥಳವನ್ನು ತೋರಿಸಲಿಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದು ಶನಿವಾರ ಸಂತೆಯಿಂದ ಸೋಮವಾರಪೇಟೆ ಒಂದು ರಾಜ್ಯ ಹೆದ್ದಾರಿ ಇಂದ ಒಂದು 1.5 ಕಿಲೋಮೀಟರ್ ದೂರದಲ್ಲಿ ಇದೆ. ಇದೇ ಹೋಗ್ತಾ ಇರ್ತಕ್ಕಂಥ ಒಂದು ಜಾಗ. ಇದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಹಂಚಿನ ಮನೆ ಇನ್ನು ನೀವು ನೋಡ್ತಾ ಇದ್ದೀರಿ. ಒಂದು ಉತ್ತಮವಾಗಿ ನೀರು ಬರ್ತಕ್ಕಂಥ ಒಂದು ಬೋರ್ವೆಲ್ ಕೂಡ ಈ ಒಂದು ಜಾಗಕ್ಕೆ ಇದೆ. ಮನೆಯ ಸಮೀಪದಲ್ಲೇ ಇರ್ತಕ್ಕಂಥ ಒಂದು 2.5 ಎಕರೆ ವಿಸ್ತೀರ್ಣದ ಒಂದು ತೋಟ, ಹಾಗೆಯೇ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಮನೆ ಇದೆ. ಮತ್ತು ಇಲ್ಲೊಂದು ಬಾವಿಯನ್ನು ಕೂಡ ನೀವು ಕಾಣ್ತಾ ಇದ್ದೀರಿ. ಉತ್ತಮವಾಗಿರ್ತಕ್ಕಂಥ ನೀರಿರ್ತಕ್ಕಂಥ ಒಂದು ಬಾವಿ. ಆ ಬಾವಿಯಿಂದಲೂ ಕೂಡ ನೀರನ್ನು ನಾವು ಉಪಯೋಗಿಸ್ಕೋಬೋದು. ನೋಡಿ, ಇದೇ ಕಾಫಿ ತೋಟ, ಉತ್ತಮ ಫಸಲನ್ನು ನೀಡ್ತಾ ಇರ್ತಕ್ಕಂಥ ತೋಟ. ಹಾಗೆಯೇ ಸಿಲ್ವರ್ ಗಿಡಗಳು ಕೂಡ ಇದೆ, ಮೆಣಸಿದೆ, ಮತ್ತು ಈ ಸಪೋಟ ಮುಂತಾದ ಹಣ್ಣಿನ ಗಿಡಗಳನ್ನು ಕೂಡ ಇಲ್ಲಿ ಬೆಳೆದಿರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ. ಮತ್ತು ಬೆಲೆ ಬಾಳ್ತಕ್ಕಂಥ ಮರಗಳು ಕೂಡ ಈ ಒಂದು ಸ್ಥಳದಲ್ಲಿ ಇದ್ದಾವೆ. ಹೀಗೇ ನೋಡಿ, ಇಲ್ಲಿ ಈ ಒಂದು ತೋಟಗಳಿಗೆ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಪೈಪ್ಗಳನ್ನು ಕೂಡ ಇಲ್ಲಿ ಅಳವಡಿಸಿರ್ತಕ್ಕಂಥನ್ನ ನಾವು ಕಾಣ್ತಾ ಇದ್ದೇವೆ. ವೀಕ್ಷಕರು, ಈ ಒಂದು ಸ್ಥಳಕ್ಕೆ ವಾರ್ಷಿಕವಾಗಿ ಸರಾಸರಿ ಒಂದು 60ರಿಂದ 70 ಇಂಚು ಮಳೆ ಈ ಒಂದು ಸ್ಥಳಕ್ಕೆ ಬೀಳುತ್ತೆ. ಸಮೃದ್ಧಿಯಾಗಿರ್ತಕ್ಕಂಥ ಮಳೆ ಬರೋದ್ರಿಂದನೇ ಕಾಫಿ ತೋಟ ಸೊಗಸಾಗಿ ಬೆಳೀತಕ್ಕಂಥದ್ದು. ಹಾಗೆಯೇ ಇದು ಫಸಲಿಗೆ ಬಂದಿರತಕ್ಕಂಥ ಕಾಫಿ ತೋಟ ಹಾಗೆ ಮೆಣಸನ್ನು ಕಾಣ್ಬೋದು. ಈಗ ನೋಡಿ, ಮನೆಯ ಒಳಭಾಗಕ್ಕೆ ನಾವೀಗ ಪ್ರವೇಶವನ್ನು ಮಾಡ್ತಾ ಇದ್ದೀವಿ. ನೋಡಿ, ಮನೆಯ ಒಳಭಾಗವನ್ನು ನೀವೀಗ ಕಾಣ್ತಾ ಇದ್ದೀರಿ. ಸುಸಜ್ಜಿತವಾಗಿರ್ತಕ್ಕಂಥ ಒಂದು ವಾಸದ ಮನೆ, 2 ಬೆಡ್ರೂಮ್ ಇರ್ತಕ್ಕಂಥ ಒಂದು ಮನೆ. ಈ ಮನೆ ಓನರ್ ಈ ಒಂದು ಜಾಗಕ್ಕೆ ಮನೆ ಹಾಗೂ ಕಾಫಿ ತೋಟ ಎರಡನ್ನೂ ಸೇರಿ ಸುಮಾರು 80 ಲಕ್ಷ ರೂಪಾಯಿಗಳನ್ನು ಹೇಳ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಆಗುವ ಸಾಧ್ಯತೆಯೂ ಕೂಡ ಇದೆ. ಸುತ್ತಮುತ್ತ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಪ್ರಕೃತಿ ತಾಣವನ್ನು ಕೂಡ ನಾವು ಕಾಣ್ಬೋದು. ಈ ಒಂದು ಸ್ಥಳ ಕೊಡಗಿನಲ್ಲಿರೋದ್ರಿಂದ ಕೊಡಗು ಯಾವಾಗಲೂ ಕೂಡ ಪ್ರಕೃತಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಸ್ಥಳ. ವೀಕ್ಷಕರು, ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕನ್ನು ಕೊಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿವರಕ್ಕೆ ಈ ತೆರೆ ಮೇಲೆ ಕಾಣ್ತಾ ಇರ್ತಕ್ಕಂಥ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ. ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು.